ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೋಳಿ ರಮ್ಯಾ. ಹರೇ ಕೃಷ್ಣ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾರ್ಟ್ಲಿ ವೆಲ್ಕಮ್. ಇವತ್ತು ಒಂದು ಡಿಸಾಸ್ಟರ್ ನಡೀತಾ ಇದೆ. ಏನು ಡಿಸಾಸ್ಟರ್ ಗೊತ್ತಾ? ಫ್ಲೈಟು ಚೆನ್ನಾಗಿ ಬುಕ್ ಮಾಡ್ಕೊಂಡಿದ್ದೀನಿ, ಶೂಟಿಂಗ್ ಇದೆ ಅಂತ. ಬಟ್ ಡಿಲೇ ಆಗಿಬಿಡೋದೆ, ತುಂಬ ಡಿಲೇ ಆಗಿದೆ. 10:30ಗೆ ಬಿದ್ದು ಫ್ಲೈಟು, ಇವಾಗ 12 o'clock ಅಂತ ಹೇಳ್ತಾ ಇದ್ದಾರೆ. ಇನ್ನು 12 o'clockಗೂ ಕನ್ಫರ್ಮ್ ಇಲ್ಲ, ಯಾವಾಗಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಅಷ್ಟು ಕನ್ಫ್ಯೂಷನಲ್ಲಿದ್ದೀನಿ ನಾನು. ಆ್ಯಂಡ್ ಇವಾಗ ಎಲ್ಲ ಪ್ಯಾಸೆಂಜರ್ಸು ಜಗಳ ಆಡ್ತಿದ್ದಾರೆ. ಬಿಕಾಸ್ ಅವರು ಪಾಪ ಎಲ್ಲೆಲ್ಗೂ ಹೋಗೋದಿರುತ್ತೆ. ಈ ಥರ ಡಿಲೇ ಆದರೆ ಹೆಂಗೆ? 6 o'clock ಒಳಗಡೆ, ಬೆಳಗ್ಗೆ 6 o'clock ಒಳಗಡೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ 6 o'clock ಒಳಗಡೆ ಯಾವ ಫ್ಲೈಟು, ಎಲ್ಲಿ, ಹಿಂಗೆ, ಟೈಮಿಂಗ್ಸ್ ಏನು, ಗೇಟ್ ನಂಬರ್ ಏನು, ಯಾವುದೂ ಹೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಕನ್ಫರ್ಮ್ ಇಲ್ಲ, ಯಾವ ಫ್ಲೈಟ್ಸು ಇಲ್ಲ ಇಲ್ಲಿ. ಸೊ ಅದಕ್ಕೆ ಫುಲ್ ದೊಡ್ಡದಾಗಿ ಜಗಳ ನಡೀತಾ ಇದೆ. ಅಲ್ಲಿ ಶೋ ಯು. ಆವಾಗಲೇ 38 ಜಗಳ ನಡೀತಾಯಿತ್ತು, ಇವಾಗ 59 ಜಗಳ ನಡೀತಾ ಇದೆ. ಬಿಕಾಸ್ ಎಷ್ಟೇ ರೀಸನು, ಇನ್ನು ಫ್ಲೈಟ್ ಯಾವಾಗ, ಯಾವ ಟೈಮಿಗೆ, ಯಾವ ಗೇಟ್ ನಂಬರು ಏನು ಗೊತ್ತಿಲ್ಲ, ಯಾವ ಟೈಮಿಂಗ್ಸಿಗೆ ಅಂತಲೂ ಗೊತ್ತಿಲ್ಲ. ಅದಕ್ಕೋಸ್ಕರ ಫುಲ್ ಜಗಳ ನಡೀತಿದೆ. ಆ್ಯಂಡ್ ನನಗೆ ಇನ್ನೂ ಗೊತ್ತಿಲ್ಲ ಯಾವಾಗ ನಾನು ಚೆನ್ನಾಗಿ ಹೋಗ್ತಾ ಇದ್ದೀನಿ ಅಂತ. ನಾಳೆ ನನಗೆ ಶೂಟಿಂಗ್ ಬೇರೆ ಇದೆ. ಬೆಳಗ್ಗೆ 7 ಗಂಟೆಗೆ ನಾನು ರೆಡಿ ಇರಬೇಕು. ಬಟ್ ಇನ್ನೂ ನಾನು ಇಲ್ಲೇ ಇದ್ದೀನಿ. ಯಾವಾಗ ಚೆನ್ನಾಗಿ ಹೋಗ್ತೀನಿ ಗೊತ್ತಿಲ್ಲ, ಯಾವಾಗ ಹೋಗಿ ಮಲ್ಕೊತೀನಿ ಗೊತ್ತಿಲ್ಲ, ಯಾವಾಗ ಹೋಗಿ ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಹೋಗ್ತೀನಿ ಗೊತ್ತಿಲ್ಲ. ಬಟ್ ಹೋಗ್ತೀನ ಇವತ್ತು ನೈಟೇನೋ ಅಂತಲೂ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಹೊತ್ತಾದರೆ ಅರ್ಲಿ ಮಾರ್ನಿಂಗ್ ಆಗಿಬಿಡುತ್ತೆ. ಏನು ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಓಡೋಷ್ಟಿದ್ರೆ ಸರಿ ಹೋಗುತ್ತೆ ಅನಿಸುತ್ತೆ ಟೈಮು. ಆ್ಯಕ್ಚುಲಿ ನಾನು ನೈಟ್ ಹೋಗ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಬರಲಿ ಅಂತ ಹೇಳ್ಬಿಟ್ಟು ನೈಟ್ ಫ್ಲೈಟನ್ನು ಬುಕ್ ಮಾಡಿದ್ರು ಪಾಪ ನಮ್ಮ ಟೀಮ್ ಅವರು. ಬಟ್ ಓಕೆ, ಎನಿವೇಸ್, ಈ ಒಂದು ಗಲಾಟೆ ಮಧ್ಯ ನಾನು ನಿಮಗೆ ಹೇಳೋದೇ ಮಾಡ್ಬಿಟ್ಟೆ. ನಾನು ಒಂದು ವೆಬ್ ಸೀರೀಸನ್ನು ಮಾಡ್ತಾ ಇದ್ದೀನಿ. ವೆಬ್ ಸೀರೀಸ್ ಅಲ್ಲ, ಇದು ಲೈಕ್ ಸೀರೀಸ್ ಅಂತ ಹೇಳ್ಬೋದು. ಯಾವ ಸೀರೀಸು, ಯಾವ ಲ್ಯಾಂಗ್ವೇಜು ಅಂತ ನಾನು ನಿಮ್ಗೆ ಹೇಳ್ತೀನಿ. ಚೆನ್ನಾಗಿ ಹೋಗಿದ ತಕ್ಷಣ ಗೈಸ್ ಅಲ್ಲಿ ನೋಡಿ, ಚೆನ್ನೈ ಫ್ಲೈಟು 10:30 ಇದ್ದಿದ್ದು ಇವಾಗ ಆಲ್ಮೋಸ್ಟ್ 1 ಗಂಟೆಗೆ ಹಾಕಿದ್ದಾರೆ. ನಿಜವಾಗ್ಲೂ ಇವ್ರು ಏನು ಅಂದ್ಕೊಂಡಿದ್ದಾರೆ ನಮ್ಮನ್ನು, ನನಗೆ ಅರ್ಥನೇ ಆಗ್ತಾ ಇಲ್ಲ. 1 o'clock ಲಿಟ್ರಲಿ ಆ 1 o'clockಗೆ ಹಾಕ್ತಾ ಇದ್ದಾರಾ ಅಥವಾ ಇನ್ನೂ ಡಿಲೇ ಆಗುತ್ತಾ ಗೊತ್ತಿಲ್ಲ. ಇವಾಗ ಅನೌನ್ಸ್ ಮಾಡಿರೋದು ಆವಾಗಲೇ 11:30 ಅಂತ ಆಯಿತು. ಇವಾಗ ನೋಡಿದ್ರೆ 11:30 ಇತ್ತು, ಆಮೇಲೆ 11:55 ಆಯಿತು. ಇವಾಗ ನೋಡಿದ್ರೆ 1 o'clock ಹಾಕಿದ್ದಾರೆ. ಗೈಸ್ 2 ಗಂಟೆ ಆಯಿತು. ಸೊ ಇನ್ನೂ ಫ್ಲೈಟ್ ಡಿಲೇ ಆಗ್ತಾನೇ ಇದೆ. ಆ್ಯಂಡ್ ಕನ್ಫರ್ಮ್ ಆಗಿಲ್ಲ ಯಾವಾಗ ಫ್ಲೈಟ್ ಬೋರ್ಡಿಂಗ್ ಆಗುತ್ತೆ ಅಂತಲೇ ಕನ್ಫರ್ಮ್ ಆಗಿಲ್ಲ. ಆ್ಯಂಡ್ ಎಲ್ಲಿ ಗೇಟ್ ಅಂತಲೂ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಸುಮ್ಮನೆ ರೀಸನ್ಸ್ ಕೊಡ್ತಾನೇ ಇದ್ದಾರೆ. ಯಾರನ್ನು ಬ್ಲೇಮ್ ಮಾಡೋದು ಗೊತ್ತಾಗ್ತಿಲ್ಲ, ಯಾಕೆ ಹಿಂಗೆ ಆಗ್ತದೆ ಗೊತ್ತಾಗ್ತಿಲ್ಲ. ಇವತ್ತೇ ಹಿಂಗೆ ಆಗಬೇಕಾ, ನಾಳೆ ನಂಗೆ ಶೂಟಿಂಗ್ ಇದೆ, ನಿದ್ದೆ ಮಾಡಿಲ್ಲ, ಡಾರ್ಕ್ ಸರ್ಕಲೆಲ್ಲ ಜಾಸ್ತಿ ಆಗ್ತದೆ ಅನಿಸ್ತದೆ. ಐ ಡೋಂಟ್ ನೋ ವಾಟ್ ಟು ಡೂ. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಪಾಪ ನಮ್ಮ ಪ್ರೊಡ್ಯೂಸರ್ ಬೇರೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದಾರೆ, ಯಾವಾಗ ಬರ್ತೀರಾ ನೀವು, ಎಷ್ಟೊತ್ತಿಗೆ ಚೆನ್ನಾಗಿ ರೀಚ್ ಆಗ್ತೀರಾ ಅಂತ. ಬಟ್ ಏನೂ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಅರ್ಲಿ ಮಾರ್ನಿಂಗ್ ಅಂತೂ ನಾನು ಹೋಗ್ತೀನಿ ಅನ್ನೋ ಕನ್ಫರ್ಮೇಷನ್ ಇದೆ ನನಗೆ. ಬೈ 6 or 7 ನಾನು ಬ್ಯಾಂಗ್ಳೂರಿಂದ ಹೊರಡ್ತೀನಿ ಅಂತ ಅಂದ್ಕೊತಿದ್ದೀನಿ. ಗೊತ್ತಿಲ್ಲ ಇನ್ನೂ ಎಷ್ಟು ಡಿಲೇ ಆಗುತ್ತೆ ಅಂತ. ಬಟ್ ನಿದ್ದೆ ತುಂಬ ಬರ್ತಿದೆ, ಅಲ್ಲಿ ಕಂಫರ್ಟಬಲ್ ಇಲ್ಲ ಮಲ್ಗೋದಿಗೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ಶಾಪಿಂಗ್ ಮಾಡೋಣ ಅಂತ ನೋಡಿದ್ರೆ ಜಾಸ್ತಿ ದುಡ್ಡಿಲ್ಲ, ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇರಿಟೇಟಿಂಗ್.
ಚೆನ್ನೈಯಲ್ಲಿ. ನಾನು ಇಂಡಿಗೋ ಫ್ಲೈಟ್ನ ಕ್ಯಾಚ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಅದು ಡಿಲೇ ಆಗ್ತಾ 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 ನಾನು ಒಂದು ಫ್ಲೈಟ್ನ ಕ್ಯಾನ್ಸಲ್ ಮಾಡಬೇಕಾದಂತಹ ಸಿಚುವೇಶನ್ ಬಂತು. ಬಿಕಾಸ್ ನನ್ನ ಟೈಮಿಂಗ್ಸಿಗೆ ನಾನು ಚೆನ್ನೈನ ರೀಚ್ ಆಗಬೇಕು ಅಂತ ಅದನ್ನು ಕ್ಯಾನ್ಸಲ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ. ಆ್ಯಂಡ್ ಇವಾಗ ನಾನು ಚೆನ್ನೈಯಲ್ಲಿ ಶೂಟಿಂಗಲ್ಲಿದ್ದೀನಿ. ಆ್ಯಂಡ್ ನನ್ನ ಲಗೇಜ್ ಬ್ಯಾಗ್ ನನಗೆ ಸಿಗಲಿಲ್ಲ, ಬಿಕಾಸ್ ಸುಮಾರು ಜನ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಆ್ಯಂಡ್ ಅವರ ಎಲ್ಲ ಫ್ಲೈಟ್ಸ್ನೂ ಕ್ಯಾನ್ಸಲ್ ಆಗ್ತಾಯಿತ್ತು. ಆ್ಯಂಡ್ ಸೊ ಅದಕ್ಕೆ ಎಲ್ಲ ಲಗೇಜ್ನು ಒಂದು ಕಡೆ ಸ್ಟಕ್ ಆಗಿಬಿಟ್ಟು ಬರ್ತಾನೆ ಇರಲಿಲ್ಲ. ಸೊ ಐ ಲಾಸ್ಟ್ ಮೈ ಲಗೇಜ್ ಬ್ಯಾಗ್. ಆ್ಯಂಡ್ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ನನಗೆ, ಬಿಕಾಸ್ ಅಷ್ಟು ಸಾವಿರ ಲಗೇಜ್ ಬ್ಯಾಗ್ಸು ಒಂದೇ ಕಡೆ ಇತ್ತು. ಆ್ಯಂಡ್ ಐ ಹೋಪ್ ಸಿಗ್ಬೋದು ಅಂತ, ಬಿಕಾಸ್ ಅದರಲ್ಲಿ ನನ್ನ ಥಿಂಗ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಶೂಸ್ ಆಗಿರ್ಬೋದು ಎಲ್ಲ ಇತ್ತು. ಅದು ಅಲ್ಲದೆ ನಾನು ಬೇರೆ ಸೀರಿಯಲ್ಗೆ ಯೂಸ್ ಮಾಡ್ತಿದ್ದಂತಹ ಕಂಟಿನ್ಯೂಟಿ ಡ್ರೆಸ್ಗಳು ಬೇರೆ ಇತ್ತು. ಐ ಡೋಂಟ್ ನೋ ವಾಟ್ ಟು ಡು, ಬಟ್ ಐ ಸ್ಟಿಲ್ ಓಕೆ ಏನೋ ಸಿಗ್ಬೋದು ಅಂತ ಹೋಪ್ ಇದೆ. ಲೆಟ್ಸ್ ಸಿ. ಆ್ಯಂಡ್ ಇವಾಗ ನಾನು ಶೂಟಿಂಗಲ್ಲಿದ್ದೀನಿ. ಚೈ ಮೊದಲು నువ్వు వచ్చినప్పటి నుంచి చూస్తున్నా ఎంత ఓపిక నచ్చి చెప్తున్నా నా మానవ నన్ను వదిలేయని ఇష్టానికి చాలా వెళ్ళిపోతున్నావు. ఏమనుకుంటున్నావు? నేను నీకన్నా బలైన అనుకుంటున్నావా? చెయ్యి వదులు ముందు నువ్వు ఏం చేస్తావు? డీన్ ఎంట్రీ తలంగా ఒక నీచపు వాడదన్నమాట. సిగ్గుమాలిన పని చేయకుండా ఉంటే ಎಲ್ಲರೂ ಅಂದ್ಕೊಂಡಿರ್ತೀರ ನಾವು ಯಾವ ಥರ ಡೈಲಾಗ್ ಹೇಳ್ತೀವಿ, ಯಾವ ಥರ ಪ್ರಾಂಪ್ಟಿಂಗ್ ತೊಗೊಳ್ತೀವಿ ಅಂತ. ನೋಡಿ ಲೈವಾಗಿ ತೋರಿಸ್ತಾ ಇದ್ದೀನಿ. ಈ ಥರ ನಮಗೆ ಪ್ರಾಂಪ್ಟಿಂಗ್ ಕೊಡ್ತಾ ಇರ್ತಾರೆ, ಹಾಗೆ ನಾವು ಅದನ್ನು ತಗೊಂಡು ಡೈಲಾಗ್ ಥರ ಕನ್ವರ್ಟ್ ಮಾಡಿಕೊಂಡು ಹೇಳ್ತೀವಿ. ಯಾವ ಲ್ಯಾಂಗ್ವೇಜ್ ಆದರೂ ಕಷ್ಟ ಅಂತ ಅನಿಸಲ್ಲ, ಬಿಕಾಸ್ ಪ್ರಾಂಪ್ಟಿಂಗ್ ಇರೋದ್ರಿಂದ ನಾವು ತುಂಬ ಈಸಿಯಾಗಿ ಆ್ಯಕ್ಟಿಂಗ್ ಮಾಡ್ಬೋದು. బాగా డబ్బున్న బెదింటి కొడుకుని పెళ్లి చేసుకోవాలనుకుంటున్నావా? బెదింటి కొడుకుని పెళ్లి చేసుకోవాలనుకుంటున్నావా? అప్పుడు అది కలగానే మిగిలిపోతుంది. ಗೈಸ್, ಇಲ್ಲಿ 4 ಕ್ಯಾಮ್ರಾ ಇದೆ. ಸೊ ಎಲ್ಲ ಆರ್ಟಿಸ್ಟಿಗೂ ಒಂದೊಂದು ಕ್ಲೋಸಪ್ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಸೊ ದಟ್ ಬೇಗ ಬೇಗ ಕೆಲಸ ಆಗುತ್ತೆ. ಸೊ ನಾವು 10 ದಿನ ವರ್ಕ್ ಮಾಡೋದು ಜಸ್ಟ್ ಒಂದು 5 ಡೇಸಲ್ಲಿ ಹಿಂಗೆ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಬೇಗ ನಮಗೆ ಕೆಲಸ ಮುಗ್ದೋಗುತ್ತೆ, ಬಟ್ ಜಾಸ್ತಿ ವರ್ಕ್ ಮಾಡಿರೋ ಫೀಲ್ ಇರುತ್ತೆ. 50 ಲಕ್ಷలు ಚೆಕ್ ಇస్తాను. ಈ ಥರ ನಾನು ಚೆನ್ನೈಯಲ್ಲಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡುವಂತಹ ಪರಿಸ್ಥಿತಿ ಬಂತು. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಬೆಳಗಿನ ಜಾವ 5 ಗಂಟೆ. ಸೊ ಇನ್ನೂ ಶೂಟ್ ಮಾಡ್ತಾನೇ ಇದ್ದೀವಿ. ಸೊ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ, ಬಟ್ ನಿಮ್ಮೆಲ್ಲರಿಗೂ ನಾನಿವಾಗ ಗುಡ್ ನೈಟ್ ಹೇಳುವಂಥ ಟೈಮ್ ಬಂತು. ಎಲ್ರಿಗೂ ಗುಡ್ ನೈಟ್. ಹೀಗೆ ನಾನು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಒಂದು ಶೂಟಿಂಗ್ ನಾನು ನಿಮಗೆ ಅನಿಸ್ತು, ನಾನು ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ. ಗುಡ್ ನೈಟ್.